ನೆಕ್ಸ್ಟು ಸೆಕೆಂಡ್ ಕ್ವೆಶ್ಚನು, ವಿಚ್ ಟರ್ಮ್ ಆಫ್ ದ AP 3, 15, 27, 39 ಎಕ್ಸೆಟ್ರಾ ವಿಲ್ ಬಿ 120 ಮೋರ್ ದ್ಯಾನ್ 21st ಟರ್ಮ್ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಕ್ವೆಶ್ಚನ್. ಸೊ ಈ ಕ್ವೆಶ್ಚನ್ ಅಂತ ಬಂದಾಗ ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ AP ಬರ್ಕೊಳ್ಳೋಣ. AP ವಿಲ್ ಬಿ ಈಕ್ವಲ್ ಟು ಇಂಪ್ಲೈಸ್ ದಟ್ ಏನಿದೆ ಅಂದರೆ 3, 15, 27, 39, ಎಕ್ಸೆಟ್ರಾ ಅಂತ ಇದೆ. ಸೊ ಇದರೊಳಗಡೆ ನಾನು ಎ ಬರ್ಕೋತೀನಿ. ಎ ಈಸ್ ವಾಟ್? ಫಸ್ಟ್ ಟರ್ಮ್ನ ನಾವು ಎ ಅಂತ ಹೇಳಿ ಬರ್ಕೋತೀವಿ. ಡಿ ಅಂದ್ರೇನು? ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಂತ ಬರ್ಕೊಳ್ಳೋಣ. 15 - 3. ಸೊ ಇಟ್ ಈಸ್ 12 ಈಸ್ ದ ಸೆಕೆಂಡ್ ಟರ್ಮ್. ಸೊ ನಾವಿವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 21st ಟರ್ಮ್ ವಿಲ್ ಬಿ ಅಂತ ಕೇಳಿದ್ದಾನೆ. 21st ಟರ್ಮ್ ಅಂತಂದರೆ ಅರ್ಥ ಏನು? A21. A21st ಟರ್ಮ್ ಏನಾಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ A ಪ್ಲಸ್ 21 - 1 ಇಂಟು ಡಿ ಆಗುತ್ತಾ? ಸೊ A ಪ್ಲಸ್ 21 - 2 ಅಂತಂದರೆ A ಪ್ಲಸ್ 20D ಆಯಿತು, ಹೌದಲ್ವಾ? A ಪ್ಲಸ್ 20D. ಸೊ A21 ವಿಲ್ ಬಿ ಈಕ್ವಲ್ ಟು A ಪ್ಲಸ್ 20 ಇಂಟು A ಅಂದರೆ ಎಷ್ಟು? 3 ಪ್ಲಸ್ 20 ಇಂಟು ಡಿ ಅಂದರೆ 12. ಸೊ A21st ಟರ್ಮ್ ವಿಲ್ ಬಿ ಈಕ್ವಲ್ ಟು 3 ಪ್ಲಸ್ 12 2 24, 240 ಆಯಿತು. ಸೊ A21st ವಿಲ್ ಬಿ ಈಕ್ವಲ್ ಟು 243. ಸೊ ಐ ಹೋಪ್ ನಿಮಗೆ AN ಫಾರ್ಮುಲಾ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಡೈರೆಕ್ಟಾಗಿ ಬರೆದ್ಬಿಟ್ಟೆ. AN ವಿಲ್ ಬಿ ಈಕ್ವಲ್ ಟು A ಪ್ಲಸ್ N - 1 ಇಂಟು ಡಿ ಈಸ್ ದ ಫಾರ್ಮುಲಾ. ಸೊ ಎಂತ ಟರ್ಮ್ಸ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಅವ್ರು ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ, ಎಷ್ಟನೇ ಟರ್ಮು 120 ಮೋರ್ ದ್ಯಾನ್ 21st ಟರ್ಮ್ ಇದೆ ಅಂತ ಕೇಳಿದ್ದಾರೆ. ಸೊ ದ ರಿಕ್ವೈರ್ಡ್ ಟರ್ಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಹಾಗಾದರೆ ರಿಕ್ವೈರ್ಡ್ ಟರ್ಮ್ ಈಸ್ 120 ಮೋರ್ ದ್ಯಾನ್ A21st ಅಂತೆ. ಸೊ ಹಾಗಾದರೆ ನನಗೆ TN ಟರ್ಮ್ ಯಾವುದು ನಾವು ಫೈಂಡ್ ಔಟ್ ಮಾಡ್ತೀವಿ ಆ ಟರ್ಮ್ ಏನಾಗಿದೆ ಅಂತ ಹೇಳಿದ್ರೆ 120 ಪ್ಲಸ್ A21 ಇದೆಯಂತೆ. ಸೊ ಹಾಗಾದರೆ 120 ಪ್ಲಸ್ ಇದನ್ನು AN ಅಂತ ಕೂಡ ಬರ್ಕೋಬೋದು. A21 ಅಂತ ಅಂದರೆ ಎಷ್ಟು? 243 ಪ್ಲಸ್ 120 ಅಂತಂದರೆ 363 ಟರ್ಮ್ ಇದೆಯಂತೆ. ಸೊ TN ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? TN ಅಥವಾ AN ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? A ಪ್ಲಸ್ ಇದನ್ನು A ಅಂತಲೇ ಬರ್ಕೊಳ್ಳೋಣ. A ಪ್ಲಸ್ N - 1 ಇಂಟು ಡಿ. ಸೊ AN ಅಂತ ಅಂದರೆ ಅರ್ಥ ಎಷ್ಟು ಅಂದರೆ 363, ಸರಿನಾ? ಸೊ A ಅಂದರೆ ಎಷ್ಟು? ಆಲ್ರೆಡಿ ನಾವು ಇವಾಗ ಫೈಂಡ್ ಔಟ್ ಮಾಡಿದ್ವಿ. ಇಟ್ ಈಸ್ 3 ಪ್ಲಸ್ N - 1. N ನಮಗೆ ಗೊತ್ತಿಲ್ಲ. N - 1 ಇಂಟು ಡಿ ಅಂದರೆ 12. 363ನಲ್ಲಿ 3ನ ಈ ಕಡೆ ಕಳಿಸೋಣ. 363 - 3 ವಿಚ್ ಇಸ್ ಈಕ್ವಲ್ ಟು N - 1 ಇಂಟು 12 ಆಯಿತು. ಸೊ 363ನಲ್ಲಿ 3 ಹೋದರೆ 360 ಇಸ್ ಈಕ್ವಲ್ ಟು N - 1 ಇಂಟು 12. 12 1s 12 3s 0. ಸೊ ಹಾಗಾದರೆ N - 1 ಇಸ್ ಈಕ್ವಲ್ ಟು ಎಷ್ಟಾಯಿತು? 30 ಆಯಿತು. N ಇಸ್ ಈಕ್ವಲ್ ಟು ಹೌ ಮಚ್? 30 ಪ್ಲಸ್ 1. ಸೊ N ಇಸ್ ಈಕ್ವಲ್ ಟು 31. N ಇಸ್ ಈಕ್ವಲ್ ಟು ಎಷ್ಟಾಯಿತು? 31 ಆಯಿತು. 31 ಆಯಿತು. ಹಾಗಾದರೆ 31st ಟರ್ಮ್ ಏನಾಗಿರುತ್ತೆ ಅಂದರೆ 31st ಟರ್ಮು ಏನಾಗಿರುತ್ತೆ ಅಂದರೆ A21st ಟರ್ಮ್ಗೆ 120 ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಸೊ ಈ ಥರ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಈ ಥರ ಅಂತಲ್ಲ, ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕನ್ಫ್ಯೂಷನ್ ಇದೇ ರೀತಿಯೇ ಅವರು ಕ್ರಿಯೇಟ್ ಮಾಡೋದು. ಸೊ ಈ ರೀತಿ ಅರ್ಥ ಮಾಡ್ಕೊಂಡಾಗ ನಾವು ತುಂಬ ಚೆನ್ನಾಗಿ ಬೇಗ ಅರ್ಥ ಮಾಡಿಕೊಂಡು ಸಾಲ್ವ್ ಮಾಡಿಬಿಡ್ಬಹುದು.